ಈ ವರ್ಷ ಮುಂಗಾರು ಪೂರ್ವ ಉತ್ತಮ ಮಳೆ ಆಯಿತು. ಅದೇ ರೀತಿಯಾಗಿ ಮುಂಗಾರು ಕೂಡ ಉತ್ತಮವಾದಂಥ ಮಳೆ ಆಗ್ತಾ ಇದೆ ಕಳೆದ 2 ವಾರಗಳಿಂದ. ಹಾಗಾದ್ರೆ ಈ ವಾರ ಯಾವ ಜಿಲ್ಲೆಗಳಲ್ಲಿ ಉತ್ತಮವಾದಂಥ ಮಳೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ, ಆ ಕುರಿತಾದಂಥ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಇವತ್ತಿನಿಂದ 1 ವಾರಗಳ ಕಾಲ ರಾಜ್ಯದಾದ್ಯಂತ ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನೋಡೋದಾದ್ರೆ, ಮೊದಲನೇದಾಗಿ ಕಳೆದ 1 ವಾರದಿಂದನೂ ಕೂಡ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ ಅಲರ್ಟ್ ಇದ್ದೇ ಇದೆ. ಒಂದು ರೆಡ್ ಅಲರ್ಟ್ ಆದ್ರೂ ಇದೆ, ಇಲ್ಲದಿದ್ರೆ ಆರೆಂಜ್ ಅಲರ್ಟ್ ಆದ್ರೂ ಇದೆ. ಇವತ್ತು ಕೂಡ ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಸೊ ಅದೇ ರೀತಿಯಾಗಿ ನಿರಂತರವಾಗಿ ಮಳೆನೂ ಕೂಡ ಬರ್ತಾ ಇದೆ. ಈಗ ಇರುವಂತ ಮಾಹಿತಿ ಏನು ಅಂತಂದ್ರೆ, ಇವತ್ತು ಕೂಡ ರೆಡ್ ಅಲರ್ಟ್ ಮುಂದುವರಿಯುತ್ತೆ. ಅದರ ಜೊತೆಗೆ ಮಲೆನಾಡು ಭಾಗದ ಕೆಲ ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಒಂದು ಶಿವಮೊಗ್ಗ, 2ನೇದು ಚಿಕ್ಕಮಗಳೂರು. ಈ 2 ಜಿಲ್ಲೆಗಳು ಕೂಡ ರೆಡ್ ಅಲರ್ಟ್ ಮುಂದುವರಿಯುತ್ತೆ. ಭಾರಿ ಮಳೆ ಆಗುತ್ತೆ, 204 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚು ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅದರ ಜೊತೆಗೆ ಇನ್ನೂ 2 ಜಿಲ್ಲೆಗಳಿಗೆ, ಬೆಳಗಾವಿ ಜಿಲ್ಲೆಗಳು ಕೂಡ ಇವತ್ತು ಆರೆಂಜ್ ಅಲರ್ಟ್ ಇದೆ. ಭಾರಿ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರೋದು. ಕೆಲ ಭಾಗದಲ್ಲಿ ಮಳೆ ಆಗಿದೆ, ಕೆಲ ಭಾಗದಲ್ಲಿ ಮಳೆ ಆಗಿಲ್ಲ. ಇನ್ನು ಹಾಸನ ಮತ್ತು ಕೊಡಗು ಜಿಲ್ಲೆಯೂ ಕೂಡ ಇವತ್ತು ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ. ಇದು ಹೊರತುಪಡಿಸಿದಂತೆ ಉಳಿದಂತ ಎಲ್ಲ ಜಿಲ್ಲೆಗಳಿಗೆ, ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ಮಳೆನೇ ಆಗಿಲ್ಲ, ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣವಾದಂತ ಮಳೆ ಆಗಿದೆ. ಹವಾಮಾನ ಇಲಾಖೆ ಕೊಟ್ಟಂತ ಎಚ್ಚರಿಕೆಯನ್ನ ತಮಗೆ ಕೊಡ್ತಾ ಇರೋದು. ಇನ್ನು ನಾಳೆಯಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿವರೆಗೂ ಕಳೆದ 1 ವಾರದಿಂದ ರಾಜ್ಯದಾದ್ಯಂತ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಡ್ತಾ ಇತ್ತು. ಸೊ ಈಗ ಆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದ್ರೆ ವಾಯುಭಾರ ಕುಸಿತ, ಅದರ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳ ಕಡೆಗೆ ಮೋಡಗಳು ಸಂಚರಿಸ್ತಾ ಇದ್ದಾವೆ, ವಾಯುಭಾರ ಕುಸಿತ ಆಗಿರೋ ಕಾರಣಕ್ಕಾಗಿ ಅಂತೇಳಿ. ಆದ್ರೆ ಅಲರ್ಟ್ ಕೊಟ್ಟಿರೋದು ಏನು ಅಂತಂದ್ರೆ, ಇವತ್ತು ಮತ್ತು ನಾಳೆ 40ರಿಂದ 50 ಕಿಲೋಮೀಟರ್ ಸ್ಪೀಡಲ್ಲಿ ಕೆಲವು ಕಡೆಗೆ ಬಿರುಗಾಳಿ ಸಹಿತ ಮಳೆ ಆಗುತ್ತೆ. ಕೆಲ ಜಿಲ್ಲೆಗಳಿಗೆ 50ರಿಂದ 60 ಕಿಲೋಮೀಟರ್ ಸ್ಪೀಡಲ್ಲಿ ಭಾರಿ ಮಳೆ ಆಗುತ್ತೆ. ಈ ರೀತಿಯಾದಂಥ ಮಳೆ ಆಗೋ ಪರಿಣಾಮ ಏನಂದ್ರೆ, ವಿದ್ಯುತ್ ಕಂಬಗಳು, ಗಿಡ ಮರಗಳೆಲ್ಲವೂ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ. ಶೀಟಿನ ಮನೆಗಳಿದ್ರೆ ಅವುಗಳು ಕೂಡ ಕಿತ್ತು ಹೋಗುವಂತ ಚಾನ್ಸಸ್ ಇರುತ್ತೆ. ಗುಡಿಸಲ ಮನೆಗಳೆಲ್ಲವೂ ಕೂಡ ಹೆಚ್ಚು ನಿಮಗೆ ಮಳೆಗೆ ತೊಂದರೆ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮಲೆನಾಡು ಭಾಗದಲ್ಲಿ ಮತ್ತು ಕರಾವಳಿ ಕರ್ನಾಟಕದ ಭಾಗ ಜಿಲ್ಲೆಗಳಲ್ಲಿ ಅಲರ್ಟ್ ಇರುತ್ತೆ. ಆದರೆ ರೆಡ್ ಅಲರ್ಟ್ ಅಲ್ಲ, ಅದು ಆರೆಂಜ್ ಅಲರ್ಟ್ ಇರುತ್ತೆ. ದಿನಾಂಕ 17ನೇ ತಾರೀಕು ಅಂದ್ರೆ ನಾಳೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ 3 ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇರುತ್ತೆ, ರೆಡ್ ಅಲರ್ಟ್ ಇರೋದಿಲ್ಲ. ಇನ್ನು ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ, ದಕ್ಷಿಣ ಚಿಕ್ಕಮಗಳೂರು ಮತ್ತು ಕೊಡಗು ಈ 3 ಜಿಲ್ಲೆಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಮುಂದುವರೆದಿರುತ್ತೆ, ಮಳೆ ಇರುತ್ತೆ ಅಂತೇಳಿ, ಭಾರಿ ಮಳೆ ಆಗುತ್ತೆ ಅಂತೇಳಿ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇನ್ನು ಈ ಜಿಲ್ಲೆಗಳನ್ನ ಹೊರತುಪಡಿಸಿದಂತೆ ಇನ್ನುಳಿದಂತ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂತ ಅಲರ್ಟ್ ಅನ್ನ ಘೋಷಣೆ ಮಾಡಿಲ್ಲ. ಅಂದ್ರೆ ಇವತ್ತು ಯೆಲ್ಲೋ ಅಲರ್ಟ್ ಇದೆ, ನಾಳೆಯಿಂದ ಯೆಲ್ಲೋ ಅಲರ್ಟ್ ಕೂಡ ಇರೋದಿಲ್ಲ. ಅಂದ್ರೆ ಮಳೆಯ ಪ್ರಮಾಣ ರಾಜ್ಯದಲ್ಲಿ ಕಡಿಮೆ ಆಗ್ತಾನೆ ಬರುತ್ತೆ ಅಂತೇಳಿ. ನಾಳೆಯಿಂದ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಬೇರೆಡೆಗೆ ವಾಯುಭಾರ ಕುಸಿತ ಆಗಿರೋ ಕಾರಣಕ್ಕಾಗಿ ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿನ ಮಳೆ ಆಗುವಂತ ಚಾನ್ಸಸ್ ಇದೆ ಅಂತೇಳಿ ಹವಾಮಾನ ಇಲಾಖೆ ಕೊಡ್ತಾ ಇರೋದು. ಅದೇ ರೀತಿ ಇನ್ನು ಮುಂದಿನ ದಿನಾಂಕ ಅಂದ್ರೆ 18ನೇ ತಾರೀಕು ನಿಮಗೆ ಕರಾವಳಿ ಕರ್ನಾಟಕ ಭಾಗ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರಿಯುತ್ತೆ. ಆದ್ರೆ ಅತಿಯಾದಂತ ಮಳೆ ಇರೋದಿಲ್ಲ. ನಿಮಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಯಾವ್ಯಾವ ಜಿಲ್ಲೆಗಳು ಅಂದ್ರೆ, ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇರುತ್ತೆ. ಅಂದ್ರೆ ಭಾರಿ ಮಳೆ ಆಗತ್ತೆ ಅಷ್ಟೇ, ಹೆಚ್ಚಿನ ಮಳೆ ಆಗೋದಿಲ್ಲ ಅಂತೇಳಿ ಇರುವಂತ ಮಾಹಿತಿ. ಅಂದ್ರೆ ಕಂಪೇರ್ ಮಾಡಿದ್ರೆ ಆರೆಂಜ್ ಅಲರ್ಟ್ಗೆ, ಕಂಪೇರ್ ಮಾಡಿದ್ರೆ ರೆಡ್ ಅಲರ್ಟ್ಗೆ ಇಲ್ಲ, ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಯಾವತ್ತು? 18ನೇ ತಾರೀಕು. 18ನೇ ತಾರೀಕು ನಂತರ ಯಾವುದೇ ರೀತಿಯಾಗಿ ಉಳಿದ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಟ್ಟಿಲ್ಲ. 18ನೇ ತಾರೀಕಿನ ಮಾಹಿತಿ ಕೊಡೋದಾದ್ರೆ, ಮಲೆನಾಡು ಭಾಗ ಮತ್ತು ಕರಾವಳಿ ಕರ್ನಾಟಕ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇರುತ್ತೆ. ಇನ್ನುಳಿದಂತ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂತ ಅಲರ್ಟ್ ಇರೋದಿಲ್ಲ. ಸಾಧಾರಣವಾದಂತ ಮಳೆ ಬರಬಹುದು, ಕೆಲವೆಡೆ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಯಾವ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಅನ್ನ ಕೊಟ್ಟಿಲ್ಲ ಹವಾಮಾನ ಇಲಾಖೆ. ಈವನ್ ಬೆಂಗಳೂರು ಸುತ್ತಮುತ್ತಲಿರುವಂತ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಅನ್ನ ಕೊಟ್ಟಿಲ್ಲ. ಆ ನಂತರ ನಿಮಗೆ 18ನೇ ತಾರೀಕು ನಂತರ 19, 20, 21 ಹೀಗೆ
ಮಳೆ ಪೂರ್ತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲ ಜಿಲ್ಲೆಗಳಲ್ಲಿ, ಯಾಕಂದ್ರೆ ಮುಂಗಾರು ಇರೋದ್ರಿಂದ ಕೆಲ ಜಿಲ್ಲೆಗಳಲ್ಲಿ ಆವಾಗವಾಗ ಹವಾಮಾನದ ವೈಪರೀತ್ಯದ ಪರಿಣಾಮ ಮಳೆ ಆಗ್ಬೋದು, ಆದರೆ ಹೆಚ್ಚಿನ ಮಳೆ ಆಗೋದಿಲ್ಲ ಅನ್ನೋದು ಹವಾಮಾನ ಇಲಾಖೆ ಕೊಟ್ಟಂತ ಮುನ್ಸೂಚನೆ. ಹಾಗಾದ್ರೆ ಇದರಲ್ಲಿ ಏನು ಪರಿಣಾಮಗಳಿದಾವೆ ಅಂತ ನೋಡೋದಾದ್ರೆ, ಹವಾಮಾನ ಇಲಾಖೆ ಕೊಟ್ಟಂತ ಎಚ್ಚರಿಕೆ ಈ ಹಿಂದೆನೆ ಮುಂಗಾರು ಆರಂಭದಲ್ಲಿ ಹೇಳಿದ್ದು, ಮುಂಗಾರು ಪೂರ್ವನೇ ಉತ್ತಮವಾದಂತ ಮಳೆ ಆಗಿದೆ, ಮುಂಗಾರು ಕೂಡ ಹಾಗೇನೆ ಮುಂದುವರೆದಿದೆ. ಆ ಕಾರಣಕ್ಕಾಗಿ ಲ್ಯಾಂಡ್ ಸ್ಲೈಡ್, ಭೂಕುಸಿತ ಆಗುವಂತ ಚಾನ್ಸಸ್ ಹೆಚ್ಚಿದೆ ಅಂತ ಹೇಳಿ ಈಗಾಗಲೇ ನಿಮಗೆ ಮಲೆನಾಡು ಭಾಗದಲ್ಲಿ ಮತ್ತು ಕರಾವಳಿ ಭಾಗದಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗ್ತಿರುವಂತ ಸಾಕಷ್ಟು ಘಟನೆಗಳು ಗಮನಕ್ಕೆ ಬಂದಿದ್ದಾವೆ. ವಿದ್ಯುತ್ ಕಂಬಗಳು 1,000ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಬಿದ್ದಿದೆ ಅನ್ನುವಂತ ರಿಪೋರ್ಟ್ ಸಿಗ್ತಾ ಇದೆ. ಇನ್ನು ಗಿಡ ಮರಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀಳ್ತಾ ಇದಾವೆ. ಯಾಕೆ ಅಂದ್ರೆ ನಿಮಗೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂತ. ಸೊ ಈಗ ಮಳೆ ಏನಾಗ್ತಾ ಇದೆಯಲ್ಲ, ಮಳೆ ಪ್ರಮಾಣ ಕಡಿಮೆ ಆಗ್ಬೋದು, ಆದ್ರೆ ಮಳೆ ಮುಂದುವರೆದ್ರೆ ಹೀಗೇನೆ ಸಣ್ಣ ಮಳೆ ಬಂತಂದ್ರೂ ಕೂಡ ಭೂಕುಸಿತ ಆಗುವಂತ ಚಾನ್ಸಸ್ ಇದೆ. ಎಲ್ಲಿ ನಿರಂತರವಾಗಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆಯಲ್ಲ, ಕರಾವಳಿ ಕರ್ನಾಟಕದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಸಣ್ಣ ಮಳೆ ಬಂತಂದ್ರೂ ಕೂಡ ಭೂಕುಸಿತ ಆಗುವಂತ ಚಾನ್ಸಸ್, ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸೊ ಈ ವೀಕೆಂಡ್ಗೆ ನಾವು ಪ್ಲಾನ್ ಮಾಡೋಣ ಅಂತ ಹೇಳಿ ಬೆಂಗಳೂರು ಎಂಪ್ಲಾಯೀಸ್ಗಳೆಲ್ಲರೂ ಕೂಡ, ಅಂದ್ರೆ ನಿಮಗೆ ಟೆಕ್ಕಿಗಳು ಇರ್ತಾರೆ ಅಥವಾ ಬೇರೆ ಬೇರೆ ಎಂಪ್ಲಾಯೀಸ್ಗಳು ಇರ್ತಾರೆ, ಸಾಟರ್ಡೆ ಸಂಡೇ ರಜೆ ಇದೆ, ಮಳೆ ಒಂದಷ್ಟು ಕಡಿಮೆ ಇದೆ, ಹೋಗಿ ಬರೋಣ ಪ್ಲಾನ್ ಮಾಡೋಣ ಅನ್ನೋದಿದ್ರೆ ದಯಮಾಡಿ ಒಂದಷ್ಟು ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಇದನ್ನ ಗಮನಿಸಿ. ಆ ಕಾರಣಕ್ಕಾಗಿ ಲ್ಯಾಂಡ್ ಸ್ಲೈಡ್ ಆಗತ್ತೆ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಸೇಫ್ ಜರ್ನಿಗೆ ಮ್ಯಾಕ್ಸಿಮಮ್ ಏನ್ ಪ್ರಯತ್ನಗಳು ಮಾಡಬೇಕಾಗುತ್ತೆ ಆ ಎಲ್ಲ ಪ್ರಯತ್ನಗಳನ್ನ ಮಾಡಿ. ಹಾಗಾದ್ರೆ ಬೆಂಗಳೂರಲ್ಲಿ ಈ ವಾರ ಏನಾದ್ರೂ ಮಳೆ ಅಲರ್ಟ್ ಇದೆಯಾ ಅಂತ ಕೇಳೋರ ಸಂಖ್ಯೆ ಹೆಚ್ಚಾಗಿ ಇರುತ್ತೆ. ಯಾಕಂದ್ರೆ ಇಲ್ಲಿ ವಾಸೋರ ಸಂಖ್ಯೆನೂ ಕೂಡ ಅಷ್ಟೇ ಇದೆ. ಆದ್ರೆ ಹವಾಮಾನ ಇಲಾಖೆ ಕೊಡ್ತಾ ಇರೋದು ಬೆಂಗಳೂರಿಗೆ ಈ ವಾರ ಯಾವುದೇ ರೀತಿಯಾಗಿ, ಇವತ್ತು ಹೊರತುಪಡಿಸಿದಂತೆ ನಿಮಗೆ ನಾಳೆಯಿಂದ ಯಾವುದೇ ರೀತಿಯಾದಂತ ಅಲರ್ಟ್ ಅನ್ನ ಕೊಟ್ಟಿಲ್ಲ. ನಾಳೆಯಿಂದ ಕರ್ನಾಟಕಾದ್ಯಂತ ಕೂಡ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಮಲೆನಾಡು ಮತ್ತು ಕರಾವಳಿ ಕರ್ನಾಟಕ ಭಾಗದಲ್ಲಿ ನಾಳೆ ಒಂದು ದಿನ, ನಾಡಿದ್ದು ಒಂದಿನ ಮಳೆ ಇರುತ್ತೆ, ಅಲರ್ಟ್ ಇರುತ್ತೆ. ಇವತ್ತು ರೆಡ್, ನಾಳೆ ಆರೆಂಜ್, ನಾಡಿದ್ದು ನಿಮಗೆ ಯೆಲ್ಲೋ ಅಲರ್ಟ್ ಇರುತ್ತೆ. ಇನ್ನುಳಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿಮಗೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗೋದಿಲ್ಲ. ಸಾಧಾರಣವಾದಂತ ಕೆಲ ಏರಿಯಾಗಳಲ್ಲಿ ಉತ್ತಮವಾದಂತ ಮಳೆ ಆಗುವಂತ ಚಾನ್ಸಸ್ ಇದೆ. ಸೊ ಇದು ಹವಾಮಾನ ಇಲಾಖೆ ಕೊಟ್ಟಂತ ಮಾಹಿತಿ. ಯಾವ ಜಿಲ್ಲೆಗಳಲ್ಲಿ ಯಾವ ದಿನ ಅಲರ್ಟ್ ಇದೆ ಆ ಬಗ್ಗೆ ನಿಮಗೆ ಮುನ್ಸೂಚನೆಯನ್ನ ನೀಡಿದ್ದೀನಿ. ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.